ಒಂದು ಸ್ಮಾಲ್ ಹ್ಯಾಬಿಟ್ ಪ್ರತಿದಿನ ನೀವು ರಿಪೀಟ್ ಮಾಡೋ ಒಂದು ಹ್ಯಾಬಿಟ್ ನಿಮ್ಮ ಬಾಡಿಯನ್ನು ಸ್ಲೋಲಿ ಡ್ಯಾಮೇಜ್ ಮಾಡ್ತಿರಬಹುದು. ಆ ಹ್ಯಾಬಿಟ್ ಏನ್ ಗೊತ್ತಾ? ಟೀ. ಹೌದು, ಜಾಸ್ತಿ ಜನರಿಗೆ ಟೀ ಅಂದ್ರೆ ಎನರ್ಜಿ, ಫ್ರೆಶ್ನೆಸ್, ರಿಲ್ಯಾಕ್ಸ್ ಫೀಲಿಂಗ್. ಆದ್ರೆ ಕೆಲವರಿಗೆ ಗೊತ್ತೇ ಇಲ್ಲ, ಈ ಸೇಮ್ ಟೀ ಸ್ಲೋ ಪಾಯ್ಸನ್ ತರ ಕೆಲಸ ಮಾಡ್ತಿರ್ಬಹುದು. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಹೇಳೋ ಒಂದು ಟ್ರೂತ್ ಟೀ ಲವರ್ಸ್ಗೆ ಶಾಕ್ ಕೊಡಬಹುದು. ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ನೀರು ಅಲ್ಲ, ಮೊಬೈಲು ಅಲ್ಲ, ಡೈರೆಕ್ಟ್ ಟೀ. ಇದೇ ಹ್ಯಾಬಿಟ್ ಈಗ ಲಕ್ಷಾಂತರ ಜನ ಮಾಡ್ತಿದ್ದಾರೆ. ಆ ಕ್ಷಣಕ್ಕೆ ಸೂಪರ್ ಫೀಲ್ ಬರುತ್ತೆ, ಆದ್ರೆ ಇನ್ಸೈಡ್ ಬಳಿಗೆ ಒಂದು ಡೇಂಜರಸ್ ಪ್ರೋಸೆಸ್ ಸ್ಟಾರ್ಟ್ ಆಗಿರಬಹುದು. ಟೀ ಒಳಗೆ ಇರುವ ಕೆಫೀನ್ ಇದೇ ನಿಮ್ಮ ಬ್ರೈನ್ ಅನ್ನು ಸಡನ್ ಆಗಿ ಆಕ್ಟಿವ್ ಮಾಡುತ್ತೆ. ಅದಕ್ಕೆ ಟೀ ಕುಡಿದ ತಕ್ಷಣ ಫ್ರೆಶ್ ಫೀಲಿಂಗ್, ಎನರ್ಜಿ ಬೂಸ್ಟ್, ಸ್ಲೀಪ್ ಡಿಸಿಪಿಯರ್, ಮೂಡ್ ಚೇಂಜ್ ಇವೆಲ್ಲ ಆಗುತ್ತೆ. ಆದ್ರೆ ಈ ಎನರ್ಜಿ ಒರಿಜಿನಲ್ ಅಲ್ಲ, ಇದು ಟೆಂಪ್ರವರಿ ಸ್ಟಿಮ್ಯುಲೇಷನ್ ಮಾತ್ರ. ಸ್ವಲ್ಪ ಸಮಯದ ನಂತರ ಬಾಡಿ ಮತ್ತೆ ವೀಕ್ ಫೀಲ್ ಆಗುತ್ತೆ, ಮತ್ತೆ ಟೀ ಬೇಕು ಅನ್ಸುತ್ತೆ, ಮತ್ತೆ ಟೀ. ಇದೇ ಡೇಂಜರಸ್ ಸೈಕಲ್. ಇದು ಸ್ಲೋಲಿ ಅಡಿಕ್ಷನ್ ಆಗುತ್ತೆ. ಅದಕ್ಕೆ ಕೆಲವರಿಗೆ ಟೀ ಸಿಗ್ಲಿಲ್ಲ ಅಂದ್ರೆ ಹೆಡ್ ಏಕ್, ಕೋಪ, ಫುಲ್ ಟೈರ್ಡ್ನೆಸ್, ಕಾನ್ಸಂಟ್ರೇಷನ್ ಇಲ್ಲ, ಇವೆಲ್ಲ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ದಿನ ಫುಲ್ ಟೀ ಬಿಡಿ, ನಿಮ್ಮ ಬಾಡಿ ನಾರ್ಮಲ್ ಇರುತ್ತಾ? ಇಲ್ಲ ಅಂದ್ರೆ ನಿಮ್ಮ ಬಾಡಿ ಟೀಗೆ ಅಡಿಕ್ಟ್ ಆಗಿದೆ. ಇನ್ನೊಂದು ಶಾಕಿಂಗ್ ಟ್ರೂತ್, ಖಾಲಿ ಹೊಟ್ಟೆಗೆ ಟೀ ಕುಡಿಯುವುದು ಇದು ತುಂಬಾ ಡೇಂಜರಸ್ ಹ್ಯಾಬಿಟ್. ಜಾಸ್ತಿ ಜನರಿಗೆ ಗೊತ್ತೇ ಇಲ್ಲ. ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ಟೀ ಇನ್ಸೈಡ್ ಸ್ಟಮಕ್ ಆಸಿಡ್ ಲೆವೆಲ್ ಇನ್ಕ್ರೀಸ್ ಮಾಡಬಹುದು. ಅದರಿಂದ ಗ್ಯಾಸ್ ಪ್ರಾಬ್ಲಮ್, ಅಸಿಡಿಟಿ, ಸ್ಟಮಕ್ ಬರ್ನಿಂಗ್, ಅಲ್ಸರ್ ರಿಸ್ಕ್ ಇವೆಲ್ಲ ಸ್ಲೋಲಿ ಸ್ಟಾರ್ಟ್ ಆಗಬಹುದು. ಇನ್ನು ಕೆಲವರಿಗೆ ಟೀ ಕುಡಿದ ತಕ್ಷಣ ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ, ಕೈ ನಡಗೋದು, ಆತಂಕದ ಫೀಲ್ ಆಗೋದು ಇವು ಕೆಫಿನ್ ನ ಓವರ್ಲೋಡ್ ಲಕ್ಷಣಗಳು ಆಗಿರಬಹುದು. ಮತ್ತೆ ರಾತ್ರಿ ಲೇಟ್ ಆಗಿ ಟೀ ಕುಡಿದ್ರೆ ಬ್ರೈನ್ ಫುಲ್ ರಿಲ್ಯಾಕ್ಸ್ ಆಗೋದಿಲ್ಲ. ಇದರಿಂದ ಸ್ಲೀಪ್ ಡೆಲಿ, ಮಧ್ಯರಾತ್ರಿ ಎಚ್ಚರ ಆಗೋದು, ಮಾರ್ನಿಂಗ್ ವೀಕ್ನೆಸ್ ಇವೆಲ್ಲ ಆಗಬಹುದು. ಆದ್ರೆ ಟೀ ಸಂಪೂರ್ಣ ಬ್ಯಾಡ್ ಅಲ್ಲ. ಸರಿಯಾದ ಲಿಮಿಟ್ ನಲ್ಲಿ ಕುಡಿದ್ರೆ ಬೆನಿಫಿಟ್ ಕೂಡ ಇವೆ. ಮೂಡ್ ಫ್ರೆಶ್, ಲೈಟ್ ಆಕ್ಟಿವ್ ಫೀಲಿಂಗ್, ಸ್ಟ್ರೆಸ್ ಕಡಿಮೆ ಫೀಲ್. ಆದ್ರೆ ಲಿಮಿಟ್ ಕ್ರಾಸ್ ಆದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಶುಗರ್ ಟೀ, ಇದು ಇನ್ನೂ ಡೇಂಜರಸ್. ಹೆಚ್ಚು ಶುಗರ್ ಟೀ ಪ್ರತಿದಿನ ಕುಡಿದ್ರೆ ವೆಯ್ಟ್ ಗೇನ್, ಸ್ಕಿನ್ ಡಲ್, ಸೋಮಾರಿತನ, ಶುಗರ್ ಇಶ್ಯೂಸ್ ಇವೆಲ್ಲ ಸ್ಲೋಲಿ ಬರಬಹುದು. ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ದಿನಕ್ಕೆ 1 ಅಥವಾ 2 ಕಪ್ ಟೀ ಸಾಕು. ಅದು ಕೂಡ ಕಡಿಮೆ ಶುಗರ್ ಇರಲಿ. ಸ್ಟ್ರಾಂಗ್ ಟೀ ಬೇಡ. ಎಂಟಿ ಸ್ಟಮಕ್ ಅಲ್ಲಿ ಟೀ ಕುಡಿಬೇಡಿ. ತಡರಾತ್ರಿಯಲ್ಲಿ ಕೂಡ ಟೀ ಕುಡಿಬೇಡಿ. ಇದನ್ನ ಫಾಲೋ ಮಾಡಿದ್ರೆ ಬೆಟರ್. ಆದ್ರೆ ಈ ವಿಡಿಯೋ ನೋಡ್ತಾ ಇದ್ದಾಗಲೇ ಕೆಲವರಿಗೆ ಟೀ ಕುಡಿಯಬೇಕು ಅನ್ಸಿರಬಹುದು. ನೆಕ್ಸ್ಟ್ ಟೈಮ್ ಟೀ ಕುಡಿಯೋ ಮುಂಚೆ ನಿಮಗೆ ನೀವೇ ಒಂದು ಕ್ವಶನ್ ಕೇಳ್ಕೊಳ್ಳಿ. ನಾನು ಟೀ ಕುಡಿತಿದ್ದೀನ ಅಥವಾ ಟೀ ನನ್ನ ಕಂಟ್ರೋಲ್ ಮಾಡ್ತಿದೀಯಾ? ಹಾಗಾದ್ರೆ ನೀವು ದಿನಕ್ಕೆ ಎಷ್ಟು ಕಪ್ ಟೀ ಕುಡಿತೀರಾ? ಕಮೆಂಟ್ ನಲ್ಲಿ ಹೇಳಿ. ಮತ್ತಷ್ಟು ಇಂತಹ ಶಾಕಿಂಗ್ ಕನ್ನಡ ವಿಡಿಯೋಸ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.